ಸಿದ್ದರಾಮಯ್ಯ ಅವರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಪರಿಶುದ್ಧವಾಗಿದ್ರು ಅಂತೇಳಿ ಕಪ್ಪು ಚುಕ್ಕೆ ಬರ್ತಕ್ಕಂಥ ಪ್ರಸಂಗ ಕೂಡ ಇದಾಗಿದೆ. 40% ಅಂದಾಗ ನೀವು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ಳಿಲ್ವೇ ಆ ಟೈಮ್ಗಳಲ್ಲಿ? ತಪ್ಪು ಬಂದಾಗ ಯಾರೇ ಆಗಲಿ ತಲೆ ಬಾಗಿಸುವಂಥದ್ದು ಧರ್ಮ. ಈ ಒಂದು ಮೂಢ ಹಗರಣ ಏನಿದೆ ಸಿದ್ದರಾಮಯ್ಯನವ್ರ ಅರಿವಿಗೆ ಬರ್ದೇ ಆಗಿದೆಯಾ ಇಲ್ಲ ಅಧಿಕಾರಿಗಳ ಎಡವಟ್ಟ? ಏನ್ ಕತೆ ಅನ್ಸುತ್ತೆ ನಿಮ್ಗೆ? ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದ್ 10-12 ಜನ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಜೈಲ್ ಕಳಿಸ್ಬೇಕಾಯ್ತು ಕಾಂಗ್ರೆಸ್ ಅವ್ರ ಆರೋಪ ನೋಡಿದ್ರೆ. ಬಟ್ ಯಾಕೆ ಸಾಧ್ಯ ಆಗ್ಲಿಲ್ಲ? ಏನ್ ಕತೆ? ಜನ ಮಾನಸದಲ್ಲಿ ಕಾಂಗ್ರೆಸ್ ಬಗ್ಗೆ ಜನ ರೋಸ್ತಾ ಇದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವ್ರನ್ನ ಬಿಜೆಪಿ ನಾಯಕರ ರೀತಿ ಬಳಸ್ಕೋತಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು. ಕೇಸ್ ಹಾಕೋದಕ್ಕೆ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು ಅಬ್ರಾಹಂ ಅವರು. ಇವರ ಅಧಿಕಾರಕ್ಕೋಸ್ಕರ ಜನರನ್ನ ದಾರಿ ತಪ್ಪಿಸಿ ಇವತ್ತು ಅಧಿಕಾರಕ್ಕೆ ಬಂದು ಮೈಸೂರು ಚಲೋ ಪಾದಯಾತ್ರೆ ನಡೀತಾ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ಪಕ್ಷದವರು ಜಂಟಿಯಾಗಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ, ಸಿದ್ದರಾಮಯ್ಯನವರ ಮೂಢ ಹಗರಣ ಆಗ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಆಗ್ಬೋದು, ಹೀಗೆ ಕಾಂಗ್ರೆಸ್ ಸರ್ಕಾರದ ವ್ಯತ್ಯಾಸಗಳನ್ನ ಎತ್ತಿಡಿತಾ ಪ್ರತಿಭಟನೆ ಮಾಡ್ತಾವ್ರೆ. ನನ್ನ ಜೊತೆ ಯಲಹಂಕ ಶಾಸಕರು, ಬಿಜೆಪಿ ಹಿರಿಯ ನಾಯಕರು, ಹಾಗೆ ಮಾಜಿ ಸಚಿವರು KR ಶಾಸಕರಾದಂಥ ಬೈರತಿ ಬಸವರಾಜ್ ಅವರು ಕೂಡ ಇದ್ದಾರೆ, ವಿಶ್ವನಾಥ್ ಅವರು ಕೂಡ ಇದ್ದಾರೆ. ಬೆಂಗಳೂರಿನ ಶಾಸಕರು ಮೈಸೂರವ್ರಿಗೆ ಹೋಗ್ತಿದ್ರಿ, ಬೆಂಗಳೂರು ಟು ಮೈಸೂರು. ಏನು ಸಮಾಚಾರ? ನಿಮ್ಮ ಉದ್ದೇಶ ಈಡೇರ್ತದ ಈ ಸರಿ? ಇವತ್ತು ವಿಧಾನಸಭೆಯಲ್ಲಿ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಚರ್ಚೆಗೆ ಅವಕಾಶ ಕೇಳಿದ್ವಿ. ವಾಲ್ಮೀಕಿ ಹಗರಣದಲ್ಲಿ ಯಾರ್ದೂ ತಪ್ಪಿಲ್ಲ, ಕೇವಲ ಅಧಿಕಾರಿಗಳು ಅಂತೇಳಿ ತಿಪ್ಪೆ ತಾರಿಸುವಂಥ ಕೆಲಸವನ್ನು ಮಾಡಿ ಸಬ್ಜೆಕ್ಟನ್ನು ಕ್ಲೋಸ್ ಮಾಡಿದ್ರು. ಇನ್ನು ಮೂಢ ಹಗರಣದ ಬಗ್ಗೆ ಸಭಾಧ್ಯಕ್ಷರು ಈಗಾಗಲೇ ತನಿಖೆ ನಡೀತಾ ಇರೋದ್ರಿಂದ ಅವಕಾಶ ಇಲ್ಲ ಅಂತೇಳಿ ಅದನ್ನು ಕೂಡ ಚರ್ಚೆಗೆ ಇಲ್ಲದ ರೀತಿಯಲ್ಲಿ ಮಾಡಿದ್ರು. ಅನಿವಾರ್ಯವಾಗಿ ಇವತ್ತು ನಾವು ರಾಜ್ಯದ ಜನತೆಯ ಗಮನವನ್ನು ಸೆಳೆಯೋದಕ್ಕೆ ಮತ್ತು ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟಿಸಬೇಕು ಮತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ನಾವು ನಿನ್ನೆಯಿಂದ JDS ಮತ್ತು BJP ಜಂಟಿಯಾಗಿ ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಂದಂತೂ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಹಾನಿ ಆಗ್ತಾ ಇದೆ ಮತ್ತು ಅವರ ವರ್ಚಸ್ಸು ಏನಿತ್ತು, ಸಿದ್ದರಾಮಯ್ಯ ಅವರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಪರಿಶುದ್ಧವಾಗಿದ್ದರು ಅಂತೇಳಿ ಕಪ್ಪು ಚುಕ್ಕೆ ಬರ್ತಕ್ಕಂಥ ಪ್ರಸಂಗ ಕೂಡ ಇದಾಗಿದೆ. ಇವತ್ತು ನಾವು ನಮ್ಮ ಕರ್ತವ್ಯ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಹಗರಣ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಇವತ್ತು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಹಗರಣವನ್ನು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಅವರ ಮನೆಯವ್ರಿಗೆ ಆಗಿರೋದ್ರಿಂದ ಅದರಲ್ಲಿ ಏನೇ ಲೋಪದೋಷಗಳಿದ್ರೂ ಕೂಡ ಸರ್ ಮಾಡ್ಕೊಳ್ತಕ್ಕಂಥ ಅವಕಾಶ ಅವ್ರಿಗೆ ಇತ್ತು. ಇವತ್ತು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ, ಆ ಸಮರ್ಥನೆ ಅಷ್ಟೊಂದು ಸರಿ ಇಲ್ಲ ಅದರದ್ದು. ಸೊ ಆ ನೈತಿಕ ಹೊಣೆಯನ್ನು ಅವರು ಹೊರಲೇಬೇಕಾಗ್ತದೆ ಸಿದ್ದರಾಮಯ್ಯ ಅವರು. ಸೊ ನಾವು ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ಆ ಮೂಢದ ಸಂಪೂರ್ಣ ಹಗರಣವನ್ನು, ವಾಲ್ಮೀಕಿ ಹಗರಣವನ್ನು CBIಗೆ ವಹಿಸಬೇಕು ಅಂತಕ್ಕಂಥ ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. 10ನೇ ತಾರೀಕು ನಮ್ಮದಲ್ಲಿ ಕಾರ್ಯಕ್ರಮದ ಮುಕ್ತಾಯ ಆಗ್ತದೆ. ಅಲ್ಲಿಯವರೆಗೂ ಏನೇನು ಬೆಳವಣಿಗೆಗಳಾಗ್ತದೆ, ಇವತ್ತು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಕ್ಕಂಥ ಹಂತದಲ್ಲಿ ಬಂದು ಮುಟ್ಟಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಒಂದು ರೀತಿಯಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ನನಗನ್ಸೋದು ಅಷ್ಟು ಸುಲಭವಾಗಿ ಕೂಡ ಬಿಡೋದಿಲ್ಲ, ಅವರು ಬಿಡಲ್ಲ, ಅಷ್ಟು ಸುಲಭವಾಗಿ ಬಿಡೋವಂಥ ಪಟ್ಟಲ್ಲ. ಯಾಕಂದರೆ ಹಳೆಯ ರಾಜಕಾರಣಿ, ಈಗ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು, ಪತ್ರಿಕಾಗೋಷ್ಠಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು, ಪೇಪರಲ್ಲಿ ಕೂಡ ಒಂದು ರೀತಿ ಅಡ್ವರ್ಟೈಸ್ಮೆಂಟೇ ಸಮರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಅವರು ಅಷ್ಟು ಸುಲಭವಾಗಿ ಜಗ್ಗೋದಿಲ್ಲ. ಆದರೆ ರಾಜ್ಯಪಾಲರು ಕೊಡ್ತಕ್ಕಂಥ ಏಟಿದೆಯಲ್ಲ, ಅದೇನನ್ನ ಕೊಡ್ತು ಅಂತಂದರೆ ಅನಿವಾರ್ಯವಾಗಿ ಅವರು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಸಂಗ. ನನ್ನ ಭಾಳ ಕುತೂಹಲ, ನೀವು BDA ಅಧ್ಯಕ್ಷರಾಗಿದ್ರಿ, ಲ್ಯಾಂಡು ಈ ಬದಲಾವಣೆ ವ್ಯತ್ಯಾಸಗಳೇನು ಅಂತ A to Z ವ್ಯವಹಾರಗಳು ಗೊತ್ತು. ಸಿಂಗಲ್ ಲೈನ್ ಹೇಳೋದಾದರೆ ಈ ಒಂದು ಮೂಢ ಹಗರಣ ಏನಿದೆ ಸಿದ್ದರಾಮಯ್ಯನವ್ರ ಅರಿವಿಗೆ ಬರ್ದೇ ಆಗಿದೆಯಾ ಇಲ್ಲ ಅಧಿಕಾರಿಗಳ ಎಡವಟ್ಟ? ಏನು ಕತೆ ಅನ್ಸುತ್ತೆ ನಿಮಗೆ? ಈಗ ನಾನು BDA ಅಧ್ಯಕ್ಷನಾಗಿದ್ದಾಗ ಇದು ಎಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತದೆ ಅಂತೇನಿಲ್ಲ. BDA ಅಧ್ಯಕ್ಷರು ಮ್ಯಾಕ್ಸಿಮಮ್ಮು UD ಗಮನಕ್ಕೆ ಬರ್ತದೆ ಅದರದ್ದು. ಆದರೆ ಇದು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದಿಲ್ಲ ಅಂತೇನಿಲ್ಲ, ಬಂದಿರ್ತದೆ. ಒಂದೇನು ಅಂತಂದರೆ ಪ್ರೊಸೀಜರ್ ಲ್ಯಾಪ್ಸ್. ಇದು ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಇವ್ರಿಗೆ ಗೊತ್ತಾದ ಮೇಲೆ ಆ ನಿವೇಶನಗಳನ್ನು ವಾಪಸ್ ಮಾಡಬೇಕಾಗಿತ್ತು, ಅಷ್ಟೇ. ವಾಪಸ್ ಮಾಡಿದ್ರೆ ಸರಿ ಹೋಗ್ತಿತ್ತು, ಮಾಡಿದರೆ ಮುಗಿದಿತ್ತು. ಯಾಕಂದರೆ ನೈತಿಕ ಹೊಣೆ ಹೊತ್ತು ಇದು ನೀವು ಕೊಟ್ಟಿರೋದು ಸರಿ ಇಲ್ಲ, ನನಗೆ ಒಂದು ಅದೇ ಲೇಔಟಲ್ಲಿ ಕೊಡಬೇಕು, ಇಲ್ಲ ತದನಂತರ ಬಡಾವಣೆಯಲ್ಲಿ ಕೊಡಬೇಕು, ಕಾನೂನು ಇರೋದು ಆ ಥರ. ನೀವು ಹಿಂದಿನ ಬಡಾವಣೆ ಕೊಟ್ಟಿದ್ದೀರಿ, ಸೊ ನೀವೆಲ್ಲ ಒಂದು ಸರಿ ತಪ್ಪಾಗಿ ಕೊಟ್ಟಿರೋದ್ರಿಂದ ಇದು ನನಗೆ ಸರಿ ಕಂಡು ಬರ್ತಾ ಇಲ್ಲ, ಇದನ್ನು ನೀವು ವಾಪಸ್ ತೊಗೊಂಡು ಕಾನೂನು ಪ್ರಕಾರ ನನಗೆ ಅದೇ ಬಡಾವಣೆಯಲ್ಲಿ ಕೊಡಿ ಅಂತೇಳಿ ಕೇಳಿದ್ದಿದ್ರೆ ಸಮಸ್ಯೆ ಇಲ್ಲ. ಅದೇನು ಬರ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕಂದರೆ BDAನಲ್ಲಿ ಸಾಕಷ್ಟು ಈ ಥರ
ತಪ್ಪಾಗಿ ಕೊಟ್ಟಿರ್ತಕ್ಕಂಥದ್ದು ರದ್ದು ಮಾಡಿ ನಾವು ವಾಪಸ್ ತೊಗೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ ಅದು. ಸೊ ನನ್ನ ಪ್ರಕಾರ ಅವ್ರು ವಾಪಸ್ ಕೊಟ್ಟಿದ್ದರೆ ಈ ಹಗರಣ ಬರೋದಕ್ಕೆ ಮೊದಲು ಈ ಇಶ್ಯೂ ಬರ್ತಾ ಇರಲಿಲ್ಲ. ಬಟ್ ಒಂದೇನು ಡಿ ಕೆ ಶಿವಕುಮಾರ್ ನೀವು ಇಲ್ಲಿದ್ದೀರಿ, ಮುಂದೂರೆಲ್ಲ ಅವ್ರು ಹೋಗ್ತಾವ್ರೆ, ಚನ್ನಪಟ್ಟಣ ಮದ್ದೂರು ಅವ್ರು ಹಂಗೆ ಸೀರೀಸಲ್ಲಿ ಹೋಗ್ತಿದ್ದಾರೆ. ಬಿ ಜೆ ಪಿ ಅವ್ರದ್ದು ಎಲ್ಲನೂ ಹಗರಣ ಬಿಚ್ಚಿಡ್ತೀನಿ ಅಂತಾರೆ. ಬಟ್ 1 ವರ್ಷ 2 ತಿಂಗಳಾಯಿತು, 40% ಅಂತ ನಿಮ್ಮ ಪಾರ್ಟಿ ಮೇಲೆ ಆರೋಪ ಮಾಡಿದರು, ಸರ್ಕಾರ ಪೇ ಸಿ ಎಮ್ ಎಲ್ಲ ಮಾಡಿದರು. ಹಂಗೆ ನೋಡಿದ್ರೆ ಒಂದು 10-12 ಜನ ಮಂತ್ರಿಗಳನ್ನ, ಮಾಜಿ ಮಂತ್ರಿಗಳನ್ನ ಜೈಲು ಕಳಿಸ್ಬೇಕಾಯ್ತು ಕಾಂಗ್ರೆಸ್ ಅವ್ರ ಆರೋಪ ನೋಡಿದ್ರೆ. ಬಟ್ ಯಾಕೆ ಸಾಧ್ಯ ಆಗಲಿಲ್ಲ, ಏನು ಕತೆ? ಬಟ್ ಈಗ ನಾಗೇಂದ್ರ ಅವ್ರು ಜೈಲಿಗೆ ಹೋಗಿದ್ದಾರೆ. ಈಗ ಈ ದೊಡ್ಡ 2 ಹಗರಣಗಳನ್ನು ನಾವು ಮುಂದೆ ಇಟ್ಕೊಂಡು ಹೋದಾಗ ಸಹಜವಾಗಿ ಅವ್ರು ಮುಜುಗರ ಅಂದಾಗ ಜನ ಮಾನಸದಲ್ಲಿ ಕಾಂಗ್ರೆಸ್ ಬಗ್ಗೆ ಜನ ರೋಸ್ತಾ ಇದ್ದಾರೆ, ಬೇಸತ್ಕೊಳ್ತಾ ಇದ್ದಾರೆ. ಇದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ನೀವೇನು ಮಾಡಿಲ್ವಾ, ನಿಮ್ಮ ಅಧಿಕಾರದಲ್ಲಿ ಆಗಿಲ್ವಾ, ಆ ಹಗರಣಗಳನ್ನು ಹೊರಗಡೆ ತೆಗಿತೀವಿ ಅಂತ ಹೇಳ್ತಕ್ಕಂಥದ್ದು. ಅಂದರೆ ನಾವ್ಯಾರನ್ನ ತಪ್ಪು ಮಾಡಿದರೆ ನೀವು ಮಾಡಬೇಕು ಅಂತೇನಿಲ್ವಲ್ಲ, ತಪ್ಪು ಮಾಡಿದರೆ ನಮಗೂ ಶಿಕ್ಷೆ ಆಗ್ತದೆ. ರೆಡಿ ಬಿ ಜೆ ಪಿ ಅವರೆಲ್ಲ ತನಿಖೆ ಆಗಲಿ ಇಲ್ಲ? ಖಂಡಿತವಾಗೂ ಕೂಡ ನಮ್ಮ ಮುಖಂಡರು ಈಗಾಗಲೇ ಹೇಳಿದ್ದಾರೆ, ಅವ್ರಿಗೆ ನಿಜವಾಗೂ ಕೂಡ ತನಿಖೆ ಮಾಡಬೇಕು ಅಂತಿದ್ರೆ ಇದ್ರೂ ತನಿಖೆ ಮಾಡಲಿ, ಮತ್ತು ಮೊದಲನೇದಾಗಿ ನಾವು ಏನು ವಿಷಯಗಳನ್ನು ತೊಗೊಂಡಿದ್ದೀವಿ ಅದನ್ನು ಕೂಡ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರೋದು. ತಪ್ಪು ಮಾಡಿರೋದು ಯಾರೇ ಆಗಿರಲಿ ತಪ್ಪಿತಸ್ಥರೇ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಸೊ ಹಾಗಾಗಿ ಎಲ್ಲವೂ ತನಿಖೆ ಆಗಲಿ ಅಂತ ರೆಡಿ ಇದ್ದೀರಿ ಬಿ ಜೆ ಪಿ ಅವರು? ಈಗ 1.5 ವರ್ಷದಿಂದ ಅವ್ರ ಸರ್ಕಾರ ಇದ್ದಾಗ ತನಿಖೆ ಮಾಡಿದರೆ ಈಗ ಇದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಮೊದಲು ಇದು ತನಿಖೆ ಆಗಲಿ. ಈಗ ಆಲ್ರೆಡಿ ಎಲ್ಲ ವೈಟ್ ಪೇಪರ್ ಎಲ್ಲ ನಾವು ಸಮರ್ಥವಾಗಿ ಮುಂದೆ ಇಟ್ಟಿದ್ದೀವಿ. ಇದ್ರದ್ದು ಕ್ರಮ ತಗೊಳ್ರಿ, ಜೊತೆಯಲ್ಲಿ ಅದನ್ನು ಕ್ರಮ ತಗೊಳ್ಳಿ. ನೀವು ಅದನ್ನೆಲ್ಲ ತೊಗೊಂಡು ಆಮೇಲೆ ಇದನ್ನು ತೊಗೊಂಡು ಅನ್ನೋ ಸಮರ್ಥನೆ ಬೇಡ. ಬಟ್ ಒಂದು ವಿಷಯ, ರಾಜಭವನವನ್ನು ಬಿ ಜೆ ಪಿಯವರು ದುರ್ಬಳಕೆ ಮಾಡ್ಕೋತಿದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ, ತಾವರ್ ಚಂದ್ ಗೆಹ್ಲೋಟ್ ಅವ್ರನ್ನ ಬಿ ಜೆ ಪಿ ನಾಯಕರ ರೀತಿ ಬಳಸ್ಕೋತಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು. ನಾವು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಇವತ್ತು ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂರವ್ರು ಕೊಟ್ಟಿರ್ತಕ್ಕಂಥ ಇದ್ರ ಮೇಲೆ ಇವತ್ತು ಅವ್ರು ಏನಾದ್ರೂ ಕ್ರಮ ತೊಗೊಬೇಕು. ನಾವೇನು ಕೇಳಲಿಲ್ಲ, ನಾವು ಕ್ರಮ ತಗೊಳ್ಳಿ, ಅವ್ರನ್ನ ಕರೆಸಿ ಹೇಳಿ ಈ ಥರದ ಮೂಢ ಹಗರಣ, ವಾಲ್ಮೀಕಿ ಹಗರಣ ತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ, ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು ಅಬ್ರಾಹಂ ಅವರು. ನಾವು ಹೆಂಗೆ ಅವರೇ ನಮ್ಮ ಬಿ ಜೆ ಪಿ ಮೇಲೇನೂ ಸಾಕಷ್ಟು ಕೇಸ್ಗಳನ್ನು ಹಾಕಿರ್ತಕ್ಕಂಥ ನಾವು. ಸೊ ಅವ್ರು ನಾವು ಹೆಂಗೆ ದುರುಪಯೋಗ ಮಾಡ್ಕೊಳಕ್ಕಾಗ್ತದೆ? ಅದು ಸುಳ್ಳು ಮಾತದು. ಸರ್, ನೀವು ಕೂಡ 2013ರಿಂದ 18 ಸಿದ್ದರಾಮಯ್ಯವ್ರ ಜೊತೆ ಇದ್ರಿ ಕಳೆದ ಬಾರಿಯ ಸರ್ಕಾರದಲ್ಲಿ. ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಅಂತ, ಯಾಕೆ ರಾಜಕಾರಣ ಸಹಜ, ಪಾರ್ಟಿಗಳ ವ್ಯತ್ಯಾಸ ಇರ್ಬೋದೇನೋ, ಬಟ್ ವ್ಯಕ್ತಿ ಬಗ್ಗೆ ಯಾವುದೇ ರೀತಿ ಆಕ್ಷೇಪಗಳಿಲ್ಲ ಭ್ರಷ್ಟಾಚಾರ ಅಂದಾಗ. ಬಟ್ ಈ ಸನ್ನಿವೇಶ ನೀವೇನು ಕಾಮೆಂಟ್ ಮಾಡ್ತೀರಿ? ಇಲ್ಲ, ಈಗ ತಪ್ಪು ಬಂದಾಗ ಯಾರೇ ಆಗಲಿ ತಲೆ ಬಾಗಿಸೋಂಥದ್ದು ಧರ್ಮ. ಈ ತಪ್ಪು ಒಂದ್ಸರಿ ನನ್ನ ಮೇಲೆ ಬಂದಾಗ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಿದ್ದಿದ್ರೆ ಈ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಬರ್ತಾ ಇರಲಿಲ್ಲ. ಅವತ್ತೇ ಸೆಷನಲ್ಲಿ ಅವಕಾಶ ಕೊಟ್ಟರೆ ಇದಾಗ್ತಿರ್ಲಿಲ್ಲ. ನಾವು ಪಾದಯಾತ್ರೆ ಮಾಡ್ತಾ ಇರಲಿಲ್ಲ. ಅವತ್ತು ಮುಕ್ತವಾಗಿ ಚರ್ಚೆ ಆಗಿ ಅದಕ್ಕೆ ತಕ್ಕ ಉತ್ತರವನ್ನು ತಾವು ಸದನದಲ್ಲಿ ಕೊಟ್ಟಿದ್ದಿದ್ರೆ ತಾವು ಈ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಇದು ಅವಶ್ಯಕತೆನೇ ಇರಲಿಲ್ಲ. ಅದು ಯಾವುದೋ ಒಂದು ರೀತಿ ಎಲ್ಲೋ ಒಂದು ಕಡೆ ನುಸುಳಿ ತಪ್ಪಿಸ್ಕೊಳ್ಳೋವಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ ಮೇಲೆ ಅನುಮಾನ ಬಂತು. ನಿಮ್ಮ ಮೇಲೆ ಅನುಮಾನ ಬಂದಾಗ ಸಹಜವಾಗಿ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ ನಮ್ಮದು, ರಾಷ್ಟ್ರೀಯ ಪಕ್ಷವಾಗಿ ನಾವು ಜನರಿಗೆ ನಮ್ಮ ಇದನ್ನು ಹಿತವನ್ನು ಕಾಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ, ಜನರಿಗೆ ತಿಳುವಳಿ ಹೇಳುವಂಥ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಒಂದು ವಿಷಯ, ಕಳೆದ ಬಾರಿ ಬಿ ಜೆ ಪಿ ಗೌರ್ಮೆಂಟಲ್ಲಿ ಆಗಲೇ ಹೇಳಿರಿ 1 ವರ್ಷ 2 ತಿಂಗಳಾಯಿತು, ನೀವು ತನಿಖೆ ಮಾಡಿದ್ರೆ ಅದೇನು ಬಂಡವಾಳ ಬಯಲು ಮಾಡಬೇಕಾಗಿತ್ತು ಅಂತ. 40% ಅಂದಾಗ ನೀವು ಒಂದು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ಳಿಲ್ವೇ ಆ ಟೈಮ್ಗಳಲ್ಲಿ? ಏನಪ್ಪ ಉಂಡ್ಲಿಲ್ಲ ತಿಂದಿಲ್ಲ ಹಿಂಗೇನೋ ಮಾತಾಡ್ತಾರೆ ಅಂತ ಏನು ಅನಿಸ್ತಾ? ಆ ಸಂದರ್ಭದಲ್ಲಿ ಇವರು ಮಾಡಿರ್ತಕ್ಕಂಥ ಏನು ಸುಳ್ಳು ಆಪಾದನೆಗಳಿತ್ತು, 40% ಇರ್ಬೋದು, ಪೇ ಸಿ ಎಮ್ ಅಂತ ಇರ್ಬೋದು, ಇವೆಲ್ಲ ಮಾಡಿದ್ರಲ್ಲ, ನಿಜವಾಗ ಕೂಡ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾರು ಕೂಡ ಆ ರೀತಿಯಾದಂಥ ವಿಚಾರಗಳನ್ನು ಮಾತಾಡಬಾರ್ದು. ಸೊ ಮಾತಾಡಿ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ಹಾನಿಯಾಗುವಂಥ ಕೆಲಸ ಸಂದರ್ಭದಲ್ಲಿ ಮಾಡಿದ್ರು. ಮತ್ತು ಅದಾದಮೇಲೆ ಸರ್ಕಾರ ಬಂತು. ಸರ್ಕಾರ ಬಂದ ಮೇಲೆ ಇವರು ತನಿಖೆ ಮಾಡಬೇಕಾಗಿತ್ತಲ್ಲ, 40% ಎಲ್ಲಿ ತಗೊಂಡಿದ್ದಾರೆ, ಪೇ ಸಿ ಎಮ್ ಏನು ತಗೊಂಡಿದ್ದಾರೆ, ಇದನ್ನು ತನಿಖೆ ಮಾಡಬೇಕಾಗಿತ್ತಲ್ಲ, ಯಾರು ಅದು ಮಾಡಿಲ್ಲ. ಇವರ ಅಧಿಕಾರಕ್ಕೋಸ್ಕರ ಜನರನ್ನು ದಾರಿ ತಪ್ಪಿಸಿ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ಮತ್ತೆ ಎಲ್ಲೋಡೆ ಜನರ ವಿಶ್ವಾಸವನ್ನು ಕಳೆದುಕೊಂಡಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಭೈರತಿ ಸುರೇಶ್ ಅವರು ಮಂತ್ರಿ ಇದ್ದಾರೆ, ಅವರೆಲ್ಲರೂ ಏನೋ ಬಿ ಜೆ ಪಿಗೆ ಸಮಸ್ಯೆಗಳು ಮಾಡ್ಕೊಂಡಿದ್ದಾರೆ, ಬಿ ಜೆ ಪಿಯವ್ರದ್ದು ಬೆಟ್ಟದಷ್ಟಿದೆ ಅನ್ನೋದು ಆರೋಪ. ಬಿ ಜೆ ಪಿಯವ್ರದ್ದು ಇರಲಿ, ಕಾಂಗ್ರೆಸ್ ಅವ್ರದ್ದು ಇರಲಿ, ಸಮಗ್ರವಾಗಿ ತನಿಖೆ ಆಗಲಿ. ಈಗ ನಮ್ಮ ಸ್ನೇಹಿತರು ವಿಶ್ವನಾಥ್ ಅವ್ರು ಹೇಳ್ತಾಯಿದ್ರು, ನಿಮಗೆ ಭಯ ಭೀತಿ ಏನಿಲ್ಲದ್ರೆ CBI ಕೊಡ್ರಿ ಅಷ್ಟೇ, ಅವ್ರು ತನಿಖೆ ಮಾಡಲಿ, ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟರೆ ಸಂತೋಷ, ನಾವೇನು ಬೇಡ ಅಂತ ಹೇಳಿದ್ರು. ಯಾರನ್ನೂ ಕೂಡ ನಾವು ಅಡ್ಡ ಮಾಡ್ತಾ ಇಲ್ಲ.
ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಖಂಡಿತವಾಗಿ ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗ್ತದೆ ಅನ್ನೋದು ನಮ್ಮ ವಿಶ್ವಾಸ. ಎಸ್ ಓಕೆ, ಭ್ರಷ್ಟಾಚಾರ ಇಲ್ಲದ ಸರ್ಕಾರಗಳಿಲ್ಲ, ಆ ಸಣ್ಣ ಮಟ್ಟ ಅಧಿಕಾರಿ ಮಟ್ಟದಲ್ಲೆಲ್ಲ ನಡೀತಾ ಇರ್ತದೆ. ಬಟ್ ನಿಮ್ಮನ್ನು 40% ಅಂತ ಟೀಕೆ ಮಾಡಿದ್ರು. ಈ ಸರ್ಕಾರದ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಾವೇನು ಹೇಳ್ತೀರಿ? ಖಂಡಿತವಾಗಿ ನಾವು 40% ಅಂತ ಟೀಕೆ ಮಾಡಿದ್ರು, ಆದರೆ ಇವರು ಅದಕ್ಕೆ ಡಬಲ್ ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ಕೊಂಡು ಈ ಸರ್ಕಾರ ಬಂದ ಮೇಲೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಬಂದ ಮೇಲೆ ಯಾವುದೇ ಗುತ್ತಿಗೆದಾರರಿಗಿರ್ಬೋದು ಅಥವಾ ಯಾವುದೇ ಅಧಿಕಾರಿಗಳಿಗಿರ್ಬೋದು ಭಯಂಕರವಾದ ಕಿರುಕುಳವನ್ನು ಕೊಡೋ ಮುಖೇನ ಈ ಡಬಲ್ ಪೇಮೆಂಟ್ಗಳನ್ನು ತೆಗೆದುಕೊಳ್ಳೋ ಕೆಲಸ ಮಾಡ್ತಾ ಇರ್ಬೋದು. ಎಸ್, ಇದಿಷ್ಟು ಬೆಂಗಳೂರಿನ BJPಯ ಪ್ರಭಾವಿ ಶಾಸಕರು, ಮಂತ್ರಿ ಆಗಿದ್ದವರು, BD ಅಧ್ಯಕ್ಷರಾಗಿದ್ದವರು. ಯಾಕೆಂದರೆ ಲ್ಯಾಂಡು ಈ ರಿಯಲ್ ಎಸ್ಟೇಟ್ ಒಂದು ಬಂದಾಗ ಅಚ್ಚುಕಟ್ಟಾಗಿ ಮಾಹಿತಿ ಕೊಡೋರು. ಸಚಿವರಾಗಿ ಕಳೆದ ಬಾರಿ ವರ್ಕ್ ಮಾಡಿದಾಗ ಈ ಆರೋಪಗಳು ಬಂದಾಗ ಆ ವೇದನೆ, ನೋವು, ಬೇಸರ ಎಲ್ಲ ಫೇಸ್ ಮಾಡಿದವರು. ಬಟ್ ಸ್ಪಷ್ಟವಾಗಿ ಹೇಳ್ತಿದ್ರೆ ಬೇಕಾದ್ರೆ ತನಿಖೆ ಮಾಡಲಿ ನಮ್ಮದು ಕೂಡ, ಆದರೆ ತನಿಖೆ ಇವರೇನಾರ ಸೆಷನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ನಾವೆಲ್ಲ ಮೈಸೂರು ಪಾದಯಾತ್ರೆ ಮಾಡುವಂಥ ಸನ್ನಿವೇಶ ಬರ್ತಿರಲಿಲ್ಲ. ಸೊ ಅವರೇ ತಂದ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತು. ರಾಜ್ಯಪಾಲರು ಏನಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಡಲ್ಲ. ಪ್ರಾಸಿಕ್ಯೂಷನ್ ಕೊಟ್ಟರೆ ಏನಾಗ್ತದೆ, ಲೋಕಾಯುಕ್ತದಲ್ಲೋ ಎಲ್ಲಿ ಕಂಪ್ಲೇಂಟ್ ಆಗ್ತದೆ ಅಲ್ಲಿ FIR ಆಗ್ತದೆ. FIR ಮೇಲೆ ಅವ್ರು ಕೋರ್ಟ್ಗೆ ಹೋಗ್ಬೋದು, ಕೋರ್ಟಲ್ಲಿ ಸ್ಟೇ ತೊಗೊಬೋದು. ಇಲ್ಲಾಂದರೆ ತನಿಖೆಯಾಗಿ ಲೋಕಾಯುಕ್ತದವರು ಅದು ಹೌದು ಇದು ತಪ್ಪಾಗಿದೆ ಅಂತ ಏನಾದರೂ ಕೊಟ್ಟರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಅವಾಗ ಏನಾದರೂ ಆದಾಗ ಕೊಡಲೇಬೇಕಾಗ್ತದೆ. ಬಟ್ ಒಂದು ವಿಷಯ ಅಂದರೆ ಈಗಾಗಲೇ ಇದನ್ನು ಹೆಚ್ಚು ಕಮ್ಮಿ ಹಗರಣ ಆಚೆ ಬರೋ ಕಾರಣನೇ ಕಾಂಗ್ರೆಸ್ಸಿಗರನ್ನು ಚರ್ಚೆ ಮಾಡ್ತಿದ್ರು. ಹೌದಾ? ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ? ಕೆಲವು ಏನೋ ಊಹಾಪೋಹಗಳು, ಯಾಕಂದರೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸ್ಬೇಕು ಅಂತೇಳಿ ಅವರೇ ಮಾಡಿರ್ಬೋದು ಅಂತೇಳಿ. ಬಟ್ ಇದು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಇದು ನಾವು ಮತ್ತು JDS ಅವರು ಕಣ್ಣು ಕಾಣಂಗೆ ಇವತ್ತು ಹಗರಣ ಇರೋದ್ರಿಂದ ನಾವು ಪ್ರತ್ಯೇಕವಾಗಿ ಮಾಡ್ತಾ ಇದೀವಿ. ಅವರು ಹೇಳ್ಕೊಟ್ಟು ಮಾಡಬೇಕು ಅಂತಿಲ್ಲ. ಕೆಲವ್ರಿಗೆ ಒಳಗೊಳಗಡೆ ಖುಷಿ ಆಗಿರ್ಬೋದೇನೋ ಅವ್ರಿಗೆ ಇದಾಗ್ತಾ ಇರೋದು. ಖುಷಿ ಆಗಿದೆ, ಖಂಡಿತ ಆಗಿದೆ. ಅದು ಒಳಗೊಳಗೆ 101% ಆಗಿದೆ. ಸಿದ್ದರಾಮಯ್ಯ ಸನ್ನಿವೇಶ ಕಾರಣ ಕಾಂಗ್ರೆಸ್ಸಿಗರು ಬಹುತೇಕ ಅಂತ ಖಂಡಿತ. ಕಡೆಯದಾಗಿ ಬೈರತಿ ಬಸವರಾಜ್ ಅವರು ಖುಷಿಯಾಗಿ ಹೇಳ್ತಾರೆ, ಇಲ್ಲ ಇದಕ್ಕೆಲ್ಲ ಕಾರಣ ಬಹುತೇಕ ಕಾಂಗ್ರೆಸ್ಸಿಗರೇ ಅಂತ. ಒಟ್ಟಾರೆ ಮೈಸೂರಿನವರೆಗೆ ಪಾದಯಾತ್ರೆ 2ನೇ ದಿನ ಇವತ್ತು ರಾಮನಗರದಲ್ಲಿ ಕೆಂಗಲ್ ದೇವಸ್ಥಾನದ ಬಳಿವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಮೈಸೂರಲ್ಲಿ ಈ ಪಾದಯಾತ್ರೆ ಅಂತ್ಯ ಆಗುತ್ತೆ. ಪ್ರತಿದಿನ 15-20 ಕಿಲೋಮೀಟರ್ ರೂಟ್ ಮ್ಯಾಪ್ ಆಗಲೇ ಗೊತ್ತು. ಸೊ ಸ್ಪಷ್ಟವಾಗಿ ಯಲಹಂಕ ಶಾಸಕರಂತ ವಿಶ್ವನಾಥ್ ಅವರು, KR ಪುರಂ ಶಾಸಕರಾದಂಥ ಮಾಜಿ ಸಚಿವರು ಬೈರತಿ ಬಸವರಾಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಯಾತ್ರೆಯ ಉದ್ದೇಶ ಏನು ಕತೆ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.